ಜೀವಂದ್ರೆ ಆಗಿದ್ರು ಅದ್ರ ಕಳ್ಕೊಂಡಿದ್ರು ಅಂತ ಅನ್ಸುತ್ತೆ ಮೇ ಬಿ. ಕಳ್ಕೊಂಡಿದ್ರು, ಹೌದೌದು. ಇದನ್ನ ನೋಡಿದಾಗ ಅದು ಕಳ್ಕೊಂಡಿದ್ರು ಅಂತ ಅನ್ಸುತ್ತೆ ಮೇಡಮ್. ಹೌದು. ಸರಿ, ಈಗ ನಿಮ್ಮ ಶೂಟಿಂಗ್ ಸ್ಟಾರ್ಟ್ ಆಗಿರೋದು 14/10/2013. ಇಲ್ಲೇ ಇದೆ ಮುಹೂರ್ತದ ಪತ್ರಿಕೆ. ಸೊ ಇಷ್ಟೊತ್ತಿಗೆ ಆಲ್ರೆಡಿ ದರ್ಶನ್ ಅವರು ಮೇ ಬಿ ಅವ್ರಿಗೆ ಪರಿಚಯ ಆಗಿದ್ರು ಅನ್ಸುತ್ತೆ. ಯಾಕಂದ್ರೆ ಇತ್ತೀಚೆಗೆ ಜನವರಿನಲ್ಲಿ ಒಂದು ಪೋಸ್ಟ್ ಹಾಕಿರುವಂತದ್ದು ಪವಿತ್ರ ಗೌಡ ಅವರು. ಅಂದ್ರೆ ನಮ್ದು ದರ್ಶನ್ ಅವ್ರದ್ದು 10 ವರ್ಷಗಳ ಸಂಬಂಧ ಇದು, ನಾವು ತುಂಬಾ ಚೆನ್ನಾಗಿದ್ದೀವಿ 10 ವರ್ಷಗಳಿಂದ ಅಂತ. 2013 ಪರಿಚಯ ಆಗಿರೋದು ಅಂತ ಕೂಡ ಎಲ್ಲರೂ ಹೇಳ್ತಿರುವಂತದ್ದು. ಸೊ ನಿಮ್ಗೆ ಅದೇನಾದ್ರೂ ಗಮನಕ್ಕೆ ಬಂದಿತ್ತ ಆಗ ಅಂತ? ಮೇಡಮ್, ನಮ್ಗೆ ನಿಜವಾಗ್ಲೂ ಹೇಳ್ಬೇಕಾದ್ರೆ ನಮ್ದು 2017 ತನಕ ನಮ್ಮ ಶೂಟಿಂಗ್ ಕೊನೆ 13 ಸ್ಟಾರ್ಟ್ ಆದ್ರೂ ಕೂಡ 17 ನಮ್ಮ ಶೂಟಿಂಗ್ ಕೊನೆ, ಅಲ್ಲಿ ತನಕ ನಮ್ಗೆ ಎಲ್ಲೂ ಸೂಚನೆ ಗೊತ್ತಿಲ್ಲ. ಆದರೆ ಒಂದು ಏನಪ್ಪ ಅಂತಂದರೆ, ನಮ್ಮದು ಚಿತ್ರೀಕರಣ ಕೊನೆ ಮಾಡಿದ್ವಲ್ಲ, ನಾವೊಂದು 4 ದಿನ ಕೊನೆಗೆ ಅವ್ರು ಬರೋಲ್ಲ ಅಂದಿದ್ರು. ನಾವು ಮಾತಾಡಿಲ್ಲ, ನಮ್ಮ ನಿರ್ಮಾಪಕರಿಗೆ ನಾನು ವಹಿಸಿದ್ದೆ. ಸರ್ ಅವ್ರೇನು ಬರೋಲ್ಲ ಅಂತ ಇದ್ದಾರಂತೆ ನೋಡಿ ಅಂತ ಹೇಳ್ಬಿಟ್ಟು. ಆವಾಗ ನಿರ್ಮಾಪಕರು ಅವರು ತಾಯಿ ಹತ್ರ ಮಾತಾಡಿ, ಅವ್ರ ತಾಯಿ ನಮ್ಮ ಕಡೆ ಭಾರಿ ಪ್ರೀತಿ ತುಂಬ. ನಾವೇನು ಹೇಳಿದ್ರೆ ಪಾಪ ಡೈರೆಕ್ಟ್ರು ಕಷ್ಟಪಡ್ತಾರೆ, ಹಳ್ಳಿಯಿಂದ ಬಂದವ್ರ ಕಡೆ, ನೀನು ಹಂಗೆಲ್ಲ ಅವ್ರಿಗೆಲ್ಲ ತೊಂದರೆ ಕೊಡಬೇಡ ಅಂತಲೇ ಹೇಳೋರು ಅವರು, ನಮ್ಮ ಎದುರುಗಡೆ ಹೇಳೋರು. ಆಮೇಲೆ ಆಗೇನಾಯಿತು, ಆ ಸಂದರ್ಭದಲ್ಲಿ ನಮ್ಮ ವೆಂಕಟ್ ಅಂತ ನಮ್ಮ ಅಸೋಸಿಯೇಟ್ ಡೈರೆಕ್ಟ್ರು ಅವರು ಶೂಟಿಂಗ್ಗೆ ಸೆಟ್ ಇದಕ್ಕೆ ಬಂದಾಗ, ಶಾರ್ಟ್ ರೆಡಿ ಆದಾಗ ಅವ್ರ ಕೈಲಿ ಮೊಬೈಲು ಇವನ ಕೈ ಕೊಡೋರು. ಅಲ್ಲಿ ಡಿ ಬಾಸ್ ಅಂತ ಬರ್ತಾ ಇರೋದು. ಇವನು ನನ್ನ ಹತ್ರ ಬರೋದು, ಕಿವಿ ಹತ್ರ ಬಂದು, ಸರ್ ನೋಡಿ ಸರ್ ಡಿ ಬಾಸ್ ಅಂತ ಬರೋದು. ಯಾರು? ಅವಾಗ ನಮ್ಗೆ ಇನ್ನೂ ಡಿ ಬಾಸ್ ಅನ್ನೋದು ಅಷ್ಟೊಂದು ಇನ್ನೂ ಅತಿ ಹೆಚ್ಚು ಪ್ರಚಾರಕ್ಕೆ ಬಂದಿರಲಿಲ್ಲ. ಯಾರು ಅಂತ ಕೇಳಿದೆ. ದರ್ಶನ್ ಅವರು. ನಾನೇನಂದೆ, ಸುಮ್ಗಿರ, ನನಗೆ ಒಂದು ಸೂಚನೆ ಇಲ್ವಲ್ಲ, ಸುಮ್ಮನೆ ಹೇಳ್ತೇನೆ, ಇರಿ ಸರ್ ಡಿ ಬಾಸ್ ಅಂದ್ರೆ ಅವರೊಬ್ಬರೇ ಅಂತ ಇವನು. ಆ ಥರ ನಮಗೆ ಅದಾಯಿತು. ಅದೊಂದು ಏನು ಸಮಸ್ಯೆ ಆಯಿತು ಗೊತ್ತಿದ್ದುತ್ತಾ, ಅವತ್ತು ಅವನು ಡಿ ಬಾಸ್ ಅಂತ ಹೇಳಿದ್ದಾನೆ, ಅವತ್ತು ಸಂಜೆನೇ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಅವರು ಮತ್ತು ಪವಿತ್ರ ಅವ್ರದ್ದು ವಿಷಯ ಬಂತು. ನಮಗೆ ದೇವರೇ ನಾ ಕೈ ಮುಗ್ದೆ, ದೇವರೇ ಸದ್ಯಪ್ಪ ಇದೇನೋ ಇಶ್ಯೂ ಬಂದಮೇಲೆ ನಮ್ಮ ಚಿತ್ರೀಕರಣಕ್ಕೆ ಬರ್ತಿದ್ದು ನಾವು ಏನು ಮಾಡಬೇಕಾಗಿತ್ತು. ನಮ್ಮ ನಿರ್ಮಾಪಕರಿಗೆ ಅಲ್ಲಿಗೆ ಮೇಡಮ್, ಅಲ್ಲಿಗೆ ನಮ್ಮದು 2017 ಅಲ್ಲಿ ತನಕ ನಮ್ಗೆ ಗೊತ್ತಿಲ್ಲ. ಎಲ್ಲೋ ಪಾಪ ಹೆಣ್ಮಗಳು ಎಲ್ಲೇ ಬಂದರೂ ಕೂಡ ನಮಗೆ ಆಮೇಲೆ, ಯಾಕಂದರೆ ಹೆಣ್ಮಗಳು ಯಾವಾಗಲೂ ಏನು ಮಾಡ್ತಿದ್ರು, ಸಪ್ರೇಟು. ಯಾಕೆ ಕರೆದ್ರೆ ಇಲ್ಲಿ ಕೂತ್ಕೊಳ್ಳಿ, ಇದು ಕಾರೆಲ್ಲೋ ಕೂತ್ಕೊಂಡ್ರು, ಏನೋ ಕರೆದ್ರೆ ಅಲ್ಲಿ ಬರೋದು, ಟೈಮ್ ಊಟ ಮಾಡ್ಕೊಂಡು ಹೋದರೆ. ನನ್ನ ಪ್ರಕಾರ ಸುತ್ತ ಇರೋ ಯಾರ ಹತ್ರನೂ ಮಾತಾಡ್ತಿರಲ್ಲ ಹುಡುಗಿ. ಯಾರಾಗಮೇಲೆ ಖುಷಿಯಾಗೆ ಈ ಡೈರೆಕ್ಟರ್ ತಂಡ ಆಗಿರ್ಬೋದು, ಕ್ಯಾಮ್ರಾಮನ್ ಯಾರ ಜೊತೆನೂ ಮಾತಾಡ್ತಿರಲ್ಲ. ಮೌನವಾಗಿ ಒಂದು ಕಡೆ ಕೂತಿರೋದು, ಕರೆದಾಗ ಬರೋದು, ಅಷ್ಟೇ ಮಾತಾಡ್ತಾಯಿತ್ತು. ಆಮೇಲೆ ಒಂದಂತೂ ಸರ್ ದಯವಿಟ್ಟು ಇದಕ್ಕೆ ನಾನು ಎಲ್ಲರೂ ಹೊರಗಡೆ ಬಂದಾಗ ಸರ್ ಒಂದು ಕ್ಯಾರವ್ಯಾನು, ಏನು ಕ್ಯಾರವ್ಯಾನ್ ಕೇಳ್ತಿದ್ರೆ, ಸರ್ ನೀವು ಎಲ್ಲರೂ ಒಳಾಂಗಣ ಚಿತ್ರೀಕರಣ ಎಲ್ಲೇ ಇದ್ರು ನನಗೇನು ಬೇಡ ಸರ್ ಹೊರಗಡೆ ಬಂದರೆ ನಮಗೆ ಅದು ಹೆಣ್ಮಕ್ಳಿಗೆ ಏನೇ ಆಗಲಿ ಇದಾಗುತ್ತೆ ಒಂದು ಅಂತ, ಅದೊಂದು ಮಾತ್ರ ಹುಡುಗಿ ಕೇಳಿತ್ತು. ಅದಾದಮೇಲೆ ನಾವೇನು ಮಾಡಿದ್ವಿ, ಹೊರಗಡೆ ಚಿತ್ರೀಕರಣ ಮಾಡಿದ್ರೆ ಕ್ಯಾರವ್ಯಾನನ್ನು, ಒಂದು ಸಿಂಗಲ್ ಡೋರ್ ಕ್ಯಾರವ್ಯಾನು, ಒಂದು ನಮ್ಮ ಅನುಪವರೇನು ಕೇಳ್ತಾ ಇರಲಿಲ್ಲ. ಮತ್ತು ಯಾವ ಕಲಾವಿದರುಗಳು, ದೇವರಾಜ್ ಅವರು ಅವರೆಲ್ಲರ ಕ್ಯಾರವ್ಯಾನ್ ಇರ್ತಿತ್ತು, ಇವ್ರಿಗೇನು ಕ್ಯಾರವ್ಯಾನ್ ಕೊಡ್ತಾ ಇರಲಿಲ್ಲ. ಆ ಥರ ಮೇಡಮ್. ಕೆಲವರು ಹೇಳೋ ಪ್ರಕಾರ ತುಂಬಾನೇ ಐಫೈ, ಏನು ಇಲ್ಲ ಅಂದ್ರು ಐಫೈ ಈ ತರ ಆಡ್ತಾ ಇದ್ರು ಪವಿತ್ರ, ಆ ತರ ಎಲ್ಲ ಹೇಳ್ತಾರೆ ಸರ್. ನೀವು ನೋಡಿದ್ರೆ ಅಂದ್ರೆ ಆಸ್ ಇಟ್ ಈಸ್ ನಿಮ್ಗೆ ಏನ್ ಎಕ್ಸ್ಪೀರಿಯನ್ಸ್ ಆಗಿದೆಯೋ ಅದನ್ನೇ ಶೇರ್ ಮಾಡ್ತಿದ್ದೀರಾ, ಆ ತರ ಹುಡುಗಿ ಅಲ್ಲ ಅಂತ ಮೇಡಮ್. ನನ್ನ ಪ್ರಕಾರ ಯಾವತ್ತೂ ಅಷ್ಟೇ ಆ ಹೆಣ್ಣು ಮಗಳು ಒಂದು ದಿನನೂ ನಮಗೆ ಬೇಜಾರಾಗೋ ಥರ ಅಥವಾ ಅಹಂಕಾರ ಥರ ನಾವೇನೋ ಕೆಲವು ಸಂದರ್ಭದಲ್ಲಿ ಏನು ಮಾಡ್ತಿದ್ವು ಅಂದರೆ, ಪವಿತ್ರ ಅವರೇ ನಿಮ್ಮ ಹತ್ರ ಒಳ್ಳೊಳ್ಳೆ ಡ್ರೆಸ್ ಇದೆಯಲ್ರಿ, ನೀವೇ ಚೆನ್ನಾಗಿ ಕಾಣೋದು, ಆ ಡ್ರೆಸ್ ಹಾಕೊಂಡು ಬರ್ರಿ ಅಂತ ಹೇಳಿದೆ. ಏನು ಸರ್ ನೀವು ದುಡ್ಡು ಕೊಡಲ್ಲ ಅಂತೀರಿ, ಈ ಡ್ರೆಸ್ಸನ್ನು ಹಾಕೊಂಡ್ಬರ್ತೀರಿ ಅಂತ ಹುಡುಗಿ ಹೇಳೋದು. ಒಂದು ಕಷ್ಟಪಟ್ಟು ಸಿನಿಮಾ ಮಾಡ್ತಾಯಿದ್ವಿ, ನಮ್ಮ ನಿರ್ಮಾಪಕರು ರೈತರು, ನೀವು ದಯವಿಟ್ಟು ಅದು ಮಾಡ್ಕೊಳ್ರಿ. ಹಂಗಲ್ಲ ಸರ್, ಹಾಗೆ ನೀವು ಹಾಗೆ ಹೇಗೆ ಅಂತ ಅನ್ನೋರು. ಆ ಥರದ ಕ್ಯಾರೆಕ್ಟ್ರು, ಒಂದು ಚೂರು ಐಫೈ ಅಹಂಕಾರ, ಮತ್ತು ನನಗೆ ಇಂಥ ಊಟ ಬೇಕು ಅನ್ನೋದಾಗಲಿ, ಅಥವಾ ಜೊತೆಗೆ ನಾನು ಹೀಗೆ ಬರಬೇಕಾಗಲಿ, ಏನೋ ಸಂದರ್ಭ ಬಂದಾಗ ಕಾರಲ್ಲಿ ನಾನೇ ಬಂದುಬಿಡ್ತೀನಿ ಸರ್ ಅಂತ ಬರೋರು. ಮತ್ತು ಕೆಲವು ಸಂದರ್ಭದಲ್ಲಿ ಏನಾದ್ರು ಕಾರ್ಗೆ ಇರ್ತಿರಲಿಲ್ಲ, ಲೇಟ್ ಆಗುತ್ತೆ ಅಂದರೆ ಆವಾಗ ನಮ್ಮ ನಿರ್ಮಾಪಕರ ಕಾರಲ್ಲೇ ಅವ್ರ ಡ್ರೈವರ್ ಬಿಟ್ಬಿಟ್ಟು ಬರುವ, ಮತ್ತು ಅವ್ರ ತಾಯಿ ಇರ್ತಿದ್ರು, ಜೊತೆಲಿ ಇರ್ತಿದ್ರಲ್ಲ, ಆ ಥರ. ಆಮೇಲೆ ನನ್ನ ಪ್ರಕಾರ ಆ ಹುಡುಗಿ ಅದು ಹೇಗೆ ನಡ್ಕೋತ ಗೊತ್ತಿಲ್ಲ, ಅವ್ರ ತಾಯಿ ಬಿಡ್ತಾ ಇರಲಿಲ್ಲ. ಅವ್ರ ತಾಯಿ ನಮ್ಮನ್ನು, ಅವರು ಹಳ್ಳಿಯವರಂತೆ, ನಾವೆಲ್ಲ ಹಳ್ಳಿಯವ್ರಂತ ಗೊತ್ತಿತ್ತಲ್ಲ, ಏನಾರು ಅಂದರೆ ಸಾಕು ಅವ್ರ ತಾಯಿ ಇರೇ ನೀವು ಮಾಡಿ ಸರ್ ಅಂದರೆ, ಅವ್ರ ತಾಯಿ ಪಾಪ ಮುಗ್ಧ ತಾಯಿ. ನಮಗೆ ಆ ಥರ ಹುಡುಗಿಗೆ ಮುಂದೆ ಇನ್ನೊಂದು ನೆಕ್ಸ್ಟು ಮಾತಾಡೋಕೆ ಬಿಡ್ತಾನೆ ಇರಲಿಲ್ಲ. ಅವ್ರ ತಾಯಿನೇ ಕನ್ವಿನ್ಸ್ ಮಾಡಿಬಿಟ್ರು ಪಾಪ. ಆ ಅಮ್ಮ ನೋಡಿದಾಗ ನಮಗೆ ಇವಾಗ ಹೊಟ್ಟೆ ಉರಿತದೆ ಹೇಳ್ಬೇಕಂದ್ರೆ.